ಪುರುಷ ಈ 5 ಅಭ್ಯಾಸಗಳನ್ನು ಮಹಿಳೆಯರು ಇಷ್ಟಪಡುವುದಿಲ್ಲ. ಪುರುಷ ಮತ್ತು ಮಹಿಳೆಯ ನಡುವಿನ ಸಂಬಂಧವು ನಂಬಿಕೆ ಎಂಬ ಸೂಕ್ಷ್ಮ ದಾರದಿಂದ ಬಂಧಿಸಲ್ಪಟ್ಟಿದೆ. ನೀವು ಗಂಡ ಹೆಂಡತಿ ಅಥವಾ ಲಿವ್ ಇನ್ ಪಾಲುದಾರರಾಗಿದ್ದರೂ ಪರವಾಗಿಲ್ಲ. ನಂಬಿಕೆ ಇಲ್ಲದಿದ್ದರೆ ಸಂಬಂಧವು ದೀರ್ಘಕಾಲ ಉಳಿಯುವುದು ಕಷ್ಟ. ಒಟ್ಟಿಗೆ ವಾಸಿಸುವ ದಂಪತಿಗಳು ಪರಸ್ಪರ ಸಂವಹನ ನಡೆಸುವುದು ಅವಶ್ಯಕ. ಇಲ್ಲದಿದ್ದರೆ ಯಾರಾದರೂ ನನ್ನಿಂದ ಏನನ್ನಾದರೂ ಮರೆಮಾಡುತ್ತಿದ್ದಾರೆ ಎಂಬ ಭಾವನೆ ಹುಟ್ಟುತ್ತದೆ. ಕೆಲವೊಮ್ಮೆ ಹುಡುಗರು ಸಹ ತಪ್ಪುಗಳನ್ನು ಮಾಡುತ್ತಾರೆ, ಆದರೆ ಅದನ್ನು ಒಪ್ಪಿಕೊಳ್ಳಲು ಬಯಸುವುದಿಲ್ಲ. ಹಠಮಾರಿ ಸ್ವಭಾವದಿಂದಾಗಿ ಸಂಬಂಧವೇ ಮುರಿದು ಹೋಗುತ್ತದೆ. ವಾಸ್ತವವಾಗಿ ಪುರುಷರು ಕೆಲವು ಕೆಟ್ಟ ಅಭ್ಯಾಸಗಳನ್ನು ಹೊಂದಿದ್ದರೆ ಮಹಿಳೆಯರು ಅದನ್ನು ಸಹಿಸಿಕೊಳ್ಳುವುದಿಲ್ಲ. ನೀವು ಕೂಡ ಇಂತಹ 5 ಅಭ್ಯಾಸಗಳನ್ನು ಹೊಂದಿದ್ದರೆ ಅವನ್ನು ತಕ್ಷಣ ಬದಲಿಸಿಕೊಳ್ಳಿ. ಇಲ್ಲದಿದ್ದರೆ ಸಂಗಾತಿ ನಿಮ್ಮೊಂದಿಗಿನ ಸಂಬಂಧವನ್ನು ಶಾಶ್ವತವಾಗಿ ಮುರಿದುಕೊಳ್ಳಬಹುದು. 1. ಅನೇಕ ಪುರುಷರು ಸ್ತ್ರೀ ಸಂಗಾತಿಗೆ ಗದರಿಸುವ ಶೈಲಿಯಲ್ಲಿ ಮಾತನಾಡುತ್ತಾರೆ ಮತ್ತು ತಮಗೆ ಹೆಚ್ಚಿನ ಅರ್ಹತೆ, ಪ್ರತಿಷ್ಠೆಯ ಭಾವನೆಯನ್ನು ತೋರಿಸುತ್ತಾರೆ. ಹುಡುಗಿಯರು ತಮಗೆ ಗೌರವ ನೀಡುವವರನ್ನು ಇಷ್ಟಪಡುತ್ತಾರೆ. ಅವಮಾನಿಸುವ ಪುರುಷರನ್ನು ಮಹಿಳೆಯರು ಎಂದಿಗೂ ಇಷ್ಟಪಡುವುದಿಲ್ಲ. 2. ಹೆಚ್ಚಿನ ಪುರುಷರು ಶುಚಿತ್ವವನ್ನು ಇಷ್ಟಪಡುತ್ತೇವೆ ಎಂದು ಹೇಳುತ್ತಾರೆ, ಆದರೆ ತಮ್ಮನ್ನು ತಾವು ಸ್ವಚ್ಛವಾಗಿರಿಸಿಕೊಳ್ಳುವುದನ್ನು ಪರಿಗಣಿಸುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ಹೆಚ್ಚಿನ ಹುಡುಗಿಯರು ಕೊಳೆಯನ್ನು ಸಹಿಸುವುದಿಲ್ಲ. ಇದರಿಂದ ಅನೇಕ ಬಾರಿ ಜಗಳಗಳು ಸಂಭವಿಸಿ ನಂತರ ಸಂಬಂಧವೇ ಮುರಿದು ಬೀಳುವ ಪರಿಸ್ಥಿತಿ ಬರಬಹುದು. 3. ಕೆಲವು ಹುಡುಗರು ಸಂಬಂಧದಲ್ಲಿದ್ದರೂ ಇತರ ಹುಡುಗಿಯರೊಂದಿಗೆ ಫ್ಲರ್ಟ್ ಮಾಡುವುದನ್ನು ನಿಲ್ಲಿಸುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಮಹಿಳೆಯರು ತನ್ನ ಸಂಗಾತಿ ಸಂಬಂಧದ ಬಗ್ಗೆ ಗಂಭೀರವಾಗಿಲ್ಲ ಎಂದು ಭಾವಿಸುತ್ತಾರೆ. ಪುರುಷರ ಈ ಅಭ್ಯಾಸ ಮಹಿಳೆಯರನ್ನು ಅಸುರಕ್ಷಿತರನ್ನಾಗಿಸುತ್ತದೆ. 4. ಕೆಲವು ಪುರುಷರು ತಮ್ಮ ಸ್ವಂತ ಆಯ್ಕೆಗಳ ಬಗ್ಗೆ ಮಾತ್ರ ಜಾಗೃತರಾಗಿರುತ್ತಾರೆ, ಆದರೆ ತಮ್ಮ ಸಂಗಾತಿ ಇಷ್ಟವನಿಷ್ಟಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಈ ರೀತಿಯ ಸ್ವಯಂ ಗೀಳು, ಸ್ವಾರ್ಥ ಸಂಬಂಧಗಳ ವಿಘಟನೆಗೆ ಕಾರಣವಾಗುತ್ತದೆ. 5. ಪುರುಷರು ಪದೇ ಪದೇ ಸುಳ್ಳು ಹೇಳುತ್ತಿದ್ದರೆ ಅವರ ಸಂಬಂಧ ಮುರಿಯುವುದು ಖಚಿತ. ನಂಬಿಕೆಯನ್ನು ಒಮ್ಮೆಯಾದರೂ ಮುರಿದರೆ ಅನುಮಾನ ಮತ್ತು ಅಸ್ಥಿರತೆ ಸಂಬಂಧದಲ್ಲಿ ಬೇರು ಬಿಟ್ಟು ಬೆಳೆಯುತ್ತವೆ. ಈ ಸಂಬಂಧದಲ್ಲಿ ಪಾರದರ್ಶಕವಾಗಿರಿ, ಪರಸ್ಪರ ಏನನ್ನೂ ಮುಚ್ಚಿಡಬೇಡಿ.